ನಮಸ್ಕಾರ. ಶ್ರೀಮಾತ್ರೇ ನಮಃ. ನಾನು ನಿಮ್ಮ ಜ್ಯೋತಿಷಿ ಹಾಗೂ ವಾಸ್ತುಶಾಸ್ತ್ರಜ್ಞ ಕಾರ್ತಿಕ್ ಶೇಖರ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ಒಂದು ಸೈಟ್, ಒಂದು ನಿವೇಶನ ಯಾವ ಕಡೆಗೆ ಮುಖ ಮಾಡಿರಬೇಕು ಅನ್ನೋದನ್ನು ಹೇಳಿದ್ದೆ. ಇವತ್ತು ಆ ಜಾಗ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಹೇಗಿರಬೇಕು ಮತ್ತು ಹೇಗಿರಬಾರ್ದು ಇವೆರಡನ್ನೂ ನೋಡೋಣ. ಒಂದು ಸೈಟನ್ನು ನೀವು ತೆಗೆದುಕೊಳ್ತೀರ ಅಂದರೆ ಆ ಸೈಟಿನ ಸುತ್ತಮುತ್ತ ಒಂದು ರಮಣೀಯವಾದಂಥ ವಾತಾವರಣ, ನಿಮಗೆ ಹಿತಕರ ಅನಿಸೋಂಥ ಒಂದು ವಾತಾವರಣ ಇರಬೇಕು. ಹೆಚ್ಚು ಗಲಾಟೆ ಇರಬಾರ್ದು, ತುಂಬ ಶಬ್ದ ಆಗುವಂಥ ಜಾಗಗಳು ಇದೆಲ್ಲ ಇರುವಂಥದ್ದು ಸೂಕ್ತ ಅಲ್ಲ. ಆ ಜಾಗದಲ್ಲಿ ಹುಲ್ಲುಗಾವಲು, ಹಸುಗಳು ಮೇಯ್ತಾ ಇರೋವಂಥದ್ದು, ಪಕ್ಷಿಗಳ ಒಂದು ಇಂಪಾದ ನಾದ ನಿಮಗೆ ಕಿವಿಗೆ ಕೇಳಿಸೋವಂಥದ್ದು, ಇದೆಲ್ಲ ಸೂಕ್ತವಾದಂಥ ಜಾಗ. ಯಾವುದು ಸೂಕ್ತ ಅಲ್ಲ, ಹತ್ತಿರದಲ್ಲೇ ಒಂದು ಸಾರಾಯಿ ಅಂಗಡಿ ಇರೋವಂಥದ್ದು, ಸ್ಮಶಾನ ಇರುವಂಥದ್ದು, 3 ದಾರಿ ಸೇರುವಂಥದ್ದು, ಹತ್ತಿರದಲ್ಲೇ ಒಂದು ಆಸ್ಪತ್ರೆ ಇರುವಂಥದ್ದು, ಪೊಲೀಸ್ ಸ್ಟೇಷನ್ ಇರುವಂಥದ್ದು, ರೈಲ್ವೆ ಸ್ಟೇಷನ್ನು, ರೈಲ್ವೆ ಟ್ರ್ಯಾಕು, ತುಂಬ ಜನನಿಬಿಡ ಅಂದರೆ ತುಂಬ ಟ್ರಾಫಿಕ್ ಮೂಮೆಂಟ್ ಇರುವಂಥ ಜಾಗಗಳು, ಇದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಒಂದು ಒಟ್ಟಿನಲ್ಲಿ ನಿಮಗೆ ನಿಮ್ಮ ಒಂದು ಏನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರ ಆ ಜಾಗಕ್ಕೆ ಹೋಗಿ ಅಲ್ಲಿ ನಿಂತರೆ ನಿಮಗೆ ಒಂದು ಹಿತ ಅನಿಸುವಂಥ ವಾತಾವರಣ ಇರಬೇಕು. ಮತ್ತು ಬಹಳ ಮುಖ್ಯವಾಗಿ ನೀವು ಒಂದು ಜಾಗಕ್ಕೆ ಹೋದಾಗ ಆ ಜಾಗವನ್ನು ನೀವು ಕೊಂಡ್ಕೊಳ್ಳುವಂಥ ಉದ್ದೇಶದಿಂದ ಹೋದಾಗ ಆ ಜಾಗದಲ್ಲಿ ಮುಳ್ಳಿನ ಗಿಡಗಳು ಹೆಚ್ಚಾಗಿ ಬೆಳೆದಿರುವಂಥದ್ದು, ಅಂದರೆ ಅಲ್ಲಿ ಪಶುಗಳು ಅಲ್ಲಿ ಮೇಯಕ್ಕೆ ಅನುಕೂಲ ಆಗಿಲ್ಲದಿರುವಂಥ ಜಾಗಗಳು, ಮತ್ತು ಆ ಜಾಗದಲ್ಲಿ ಇಲಿಗಳ ಬಿಲ, ಹುತ್ತಗಳು ಇದೆಲ್ಲ ಇರ್ಕೊಡ್ದು. ಮತ್ತು ಅಲ್ಲಿ ದುರ್ವಾಸನೆ ಬರುವಂಥದ್ದು, ಅಕ್ಕಪಕ್ಕ ಮೋರಿಗಳು ಅಥವಾ ತುಂಬ ಒಂದು ಕೆಟ್ಟ ನೀರು ಪಕ್ಕದಲ್ಲೇ ಹರಿಯುವಂಥ ಜಾಗ, ಇದೆಲ್ಲ ಆಗಿರಬಾರ್ದು. ಒಟ್ಟಿನಲ್ಲಿ ಒಂದು ರಮಣೀಯವಾದಂಥ ಸ್ಥಳ, ನಿಮಗೆ ಹಿತ ಅನಿಸೋಂಥ ಒಂದು ಜಾಗ, ಇಂಥ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ನಮಸ್ಕಾರ.